ಯತ್ ಸಾನುಬಂಧೆ ಸತಿ ದೇಹಗೇಹೆ ಮಮಾಹಮಿದ್ಯೂಢ ದುರಾಗ್ರಹಾಣಾಂ ಪುಂಸಾಂ ಸುದೂರಂ ವಸತೋಪಿ ಪುರ್ಯಾಂ ಭಜೇಮ ತತ್ತೆ ಭಗವನ್ ಪದಾಬ್ಜಂ. ಶ್ರೀ ಗುರುಭ್ಯೋ ನಮಃ. ಅಥ ಭಾಗವತೆ ತೃತೀಯ ಸ್ಕಂಧೆ ಷಷ್ಠೇ ಅಧ್ಯಾಯೇ ಅತ್ರ ದ್ವಾವಿಂಶಃ ಶ್ಲೋಕಃ. ಮೂರನೇ ಸ್ಕಂಧದ 6ನೇ ಅಧ್ಯಾಯದ 22ನೇ ಶ್ಲೋಕಃ ಅದ್ಯ ವ್ಯಾಕ್ರಿಯತೆ. ದೇವಾಃ ಭಗವಂತಂ ಇವಂ ಪ್ರಾರ್ಥಯಾಂ ಬಭೂವುಃ. ಯೇ ಜನಾಃ ಸಾನುಬಂಧೆ ದೇಹಗೇಹೆ ಮಮೇದಂ ಇತ್ಯಾದಿ ಪ್ರಕಾರೇಣ ದುರಾಗ್ರಹಂ ಭಜಂತೆ ತೇಷಾಂ ಭವತಃ ಪದಂ ಸುದೂರಮೇವ ಭವತಿ. ಯದ್ಯಪಿ ಪರಮಪುರುಷಃ ಭವಾನ್ ತೇಷಾಂ ಸರ್ವೇಷಾಂ ಜನಾನಾಂ ಪುರ್ಯಾಮೇವ ಅನುಶೇತೆ ತಥಾಪಿ ಭವತಃ ಪದಂ ಅಂತಿಕಾತ್ ಅಂತಿಕಮಪಿ ದೂರಾತ್ ದೂರತರಮಿವ ತೇ ನೈವ ಪ್ರಾಪ್ತುಂ ಅರ್ಹಂತಿ. ಭಾಗವತದಲ್ಲಿ 22ನೇ ಶ್ಲೋಕ ನಾವಿವತ್ತು ನೋಡ್ತಿದ್ದೇವೆ. 19, 20, 21ನೇ ಶ್ಲೋಕಗಳನ್ನು ನೋಡಿದ್ದೇವೆ. ಭಗವಂತನ ಮುಖ ಕಮಲಗಳೆಂಬುದೇ ಒಂದು ಗೂಡಿದ್ದಂತೆ. ಆ ಗೂಡಿನಿಂದ ರೆಕ್ಕೆ ಬಲಿತು ಹೊರಗೆ ಹಾರಿ ಬರ್ತವೆ ವೇದಗಳೆಂಬ ಹಕ್ಕಿಗಳು. ಅವುಗಳ ಆಧಾರದಿಂದ ಎಲ್ಲರೂ ನಿನ್ನನ್ನ ಅರಸ್ತಾರೆ. ನಿನ್ನ ಪಾದ ಗಂಗೆಯ ಮತ್ತೆ ಭೂಮಿಯ ಉತ್ಪತ್ತಿಗೂ ಕಾರಣ. ಅಂಥ ನಿನ್ನ ಪಾದಕಮಲವನ್ನು ಶಾಸ್ತ್ರ ಶ್ರವಣದ ಮೂಲಕ ಅರಿತು ತಮ್ಮ ಅಂತಃಕರಣವನ್ನು ಶುದ್ಧ ಮಾಡಿಕೊಂಡು ಜ್ಞಾನಿಗಳು ಧ್ಯಾನಿಸ್ತಾರೆ. ಕೊನೆಗೆ ಅದನ್ನೇ ಹೊಂದುತ್ತಾರೆ. ನಾವು ನಿನ್ನ ಪಾದಕಮಲವನ್ನೇ ಶರಣ ಹೋಗ್ತೇವೆ. ಅದು ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣ. ಇದು 20, 21ನೇ ಶ್ಲೋಕಗಳಲ್ಲಿ ಬಂದಂತಹ ವಿಚಾರ. 21ನೇ ಶ್ಲೋಕದಲ್ಲಿ ಯಾರಿಗೆ ಈ ಪ್ರಾಪಂಚಿಕ ವಿಷಯಗಳಲ್ಲಿ ಮಗ್ನತೆ ಇದೆಯೋ ಅಂಥವರಿಗೆ ಭಗವಂತ ದೊರೆಯೋದಿಲ್ಲ ಅಂತ ಹೇಳ್ತಿದ್ದಾರೆ. ಇದು ಭಾಗವತ ಸಾರೋದ್ಧಾರದಲ್ಲಿ ಬಂದಿದೆ. ಅದನ್ನು ನಾವಿವತ್ತು ಗಮನಿಸಬೇಕು. ಅದಕ್ಕಿಂತ ಮುಂಚೆ ಇದಕ್ಕೆ ವಿಜಯಧ್ವಜರು, ಯಾದವಾರ್ಯರು ಮೊದಲಾದವರು ಏನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಹರೇ ಪದಂ ವಿರಕ್ತ್ಯೈಕಲಭ್ಯಂ. ಭಗವಂತನ ಪಾದ ಅನ್ನೋದು ಕೇವಲ ವೈರಾಗ್ಯಕ್ಕೆ ಮಾತ್ರ ಸಿಗುವಂಥದ್ದು ಅಂತಾರೆ ವಿಜಯಧ್ವಜರು. ಅಮಂಗಲೆ ಅಸತಿ ಅಂದ್ರೆ ಅಮಂಗಲೆ. ನಮ್ಮ ಸುತ್ತಮುತ್ತಲಿರುವಂತಹ ಜಡ ಚೇತನಾತ್ಮಕವಾದ ಪದಾರ್ಥಗಳೇನಿವೆಯಲ್ಲ, ನಮ್ಮ ಮನೆ, ಮಠ, ಬಂಧುಗಳು, ಮಿತ್ರರು, ಇದೆಲ್ಲ ಅಸತ್ ಅಂತಾರೆ ಶಾಸ್ತ್ರ ಅದನ್ನು ಅಸತ್ ಅಂತ ಹೀಗಳದಿದೆ. ಅದು ಅಮಂಗಲವಾದದ್ದು. ಅದರ ಬಗ್ಗೆ ಇದು ನನ್ನದು, ನನ್ನನ್ನು ಅವಲಂಬಿಸಿದೆ, ನಾನು ಇದನ್ನು ಅವಲಂಬಿಸಿದ್ದೀನಿ, ನಾನು ನನ್ನದು ಅನ್ನುವಂಥ ಒಂದು ಆಗ್ರಹ ನಮಗೆ ಬೇರು ಬಿಟ್ಟುಬಿಟ್ಟಿರ್ತದೆ. ಇಂಥ ಆಗ್ರಹವುಳ್ಳಂಥ ವ್ಯಕ್ತಿಗೆ ನಿನ್ನ ಪಾದ ಯಾವತ್ತೂ ಸಿಗೋದಿಲ್ಲ. ವಸ್ತುತಃ ವಸತೋಪಿ ಪುರ್ಯಾಂ. ನಮ್ಮ ಈ ಶರೀರ ಅನ್ನುವುದೊಂದು ಪಟ್ಟಣ. ಈ ಪಟ್ಟಣದಲ್ಲೇ ಭಗವಂತ ಠಿಕಾಣಿ ಹಾಕಿ ಇದ್ದೇ ಇದ್ದಾನೆ, ಎಂದಿಂದಲೂ ಇದ್ದಾನೆ. ದ್ವಾಸುಪರ್ಣ ಸಯುಜಾ ಸಖಾಯ. ಬಿಡಿಸಲಿಕ್ಕಾಗದಂತೆ ಜೀವನ ಜೊತೆಗೆ ಅಂಟಿಕೊಂಡಿದ್ದಾನೆ ಭಗವಂತ. ಇವನಿಗೆ ಗೆಳೆಯನೂ ಹೌದು. ಆದರೆ ಭಾಗವತ ಅವನನ್ನ ಮುಂದೆ 5ನೇ ಸ್ಕಂದದಲ್ಲಿ ಅವಿಜ್ಞಾತ ನಾಮ ಸಖ. ಈ ಜೀವನ ಗೆಳೆಯ ಯಾರು ಅಂದ್ರೆ ಅವನಿಗೆ ಹೆಸರೇ ಗೊತ್ತಿಲ್ಲ. ಅನೇಕ ಜನರಿಗೆ ನಮ್ಮೊಬ್ಬ ಗೆಳೆಯನಾಗಿ
ನಮ್ಮ ಜೊತೆಗೇನೆ ಭಗವಂತ ಇದ್ದಾನೆ ಅನ್ನುವ ಅರಿವೂ ಇಲ್ಲ. ಇನ್ನು ಕೆಲವರಿಗೆ ಅವನು ಇದ್ದಾನೆ ಅಂತ ಗೊತ್ತಿದ್ರು ಕೂಡ ಅವನ ಸ್ವರೂಪ, ಅವನ ವಿಶೇಷಗಳ ಬಗ್ಗೆ ಗೊತ್ತಿಲ್ಲ. ಆದ್ರಿಂದ ಆತ ಒಂದು ಅವಿಜ್ಞಾತವಾದ ತತ್ವ. ಅವನು ಅನಾದಿ ಕಾಲದಿಂದ ಅನಂತ ಕಾಲಕ್ಕೂ ನಮ್ಮ ಜೊತೆಗಿರುವಂತಹ ಯಾವುದಾದ್ರೂ ಒಂದು ಘನತತ್ವ ಇದ್ರೆ ಅದು ಭಗವತ್ ತತ್ವವೇ. ಇಷ್ಟಾದರೂ ಕೂಡ ಅದನ್ನು ಅರಿಯುವುದು ನಮ್ಗೆ ಆಗ್ತಿಲ್ಲ. ಯಾಕೆಂದ್ರೆ ಇದು ಅವನದೇ ಮಾಯೆ. ಭಾಗವತದ ಆ ಶ್ಲೋಕ ನನಗೆ ಮೇಲಿದ ಮೇಲೆ ನೆನಪಿಗೆ ಬರ್ತಿರ್ತದೆ. ವಿಮೋಹಿತೋಯಂ ಜನ ಈಶ ಮಾಯಯ ತ್ವದೀಯಯಾಪ್ತಾಂನ ಭಜತ್ಯನರ್ಥದಕ ಸುಖಾಯ ದುಃಖ ಪ್ರಭವೇಶು ಸಜ್ಜತೆ ಗೃಹೇಶು ಯೋಷಿತ್ ಪುರುಷಶ್ಚ ವಂಚಿತ ಅಂತ. ಆ ಮುಂದೆ ಮತ್ತೊಂದು ಕಡೆ ಬರುವ ಶ್ಲೋಕ ಅದು. ಅದನ್ನೇ ಈ ಶ್ಲೋಕವು ಹೇಳಿದೆ ಅಷ್ಟೆ. ಭಗವಂತನೇ, ನಿನ್ನ ಮಾಯೆಗೆ ಸಿಕ್ಕಿದ್ದೇವೆ ನಾವು. ಆ ಮಾಯೆಗೆ ಸಿಲುಕಿ ನಿನ್ನನ್ನ ಭಜನೆ ಮಾಡುವುದರಲ್ಲಿ, ನಿನ್ನ ಕುರಿತು ಶ್ರವಣ ಮನನ ಮಾಡುವುದರಲ್ಲಿ ನಮಗೆ ಆಸಕ್ತಿ ಬರದಂತಾಗಿದೆ. ಆ ಕಡೆ ನಮ್ಮ ಮನಸ್ಸೇ ತೊಡಗದಂತಾಗಿಬಿಟ್ಟಿದೆ. ಸುಖ ಬೇಕು ಎಂಬ ಹಂಬಲವೇನೋ ಇದೆ. ಆದರೆ ಆ ಸುಖಕ್ಕಾಗಿ ನಾವು ಅರಸ್ತಿರುವುದು ಬೇರೆ ಯಾವುದನ್ನೋ. ಆ ಬೇರೆ ಯಾವುದೋ ನಮಗೆ ದುಃಖವನ್ನೇ ಕೊಡ್ತದೆ. ಸುಖ ಬೇಕು ಅಂತಿದ್ರೆ ಸುಖವನ್ನು ಕೊಡುವ ಪರತತ್ವವನ್ನು ಅವಲಂಬಿಸಬೇಕಿತ್ತು. ಆದರೆ ದುಃಖವನ್ನು ಕೊಡುವ ಪ್ರಾಪಂಚಿಕ ಸಂಗತಿಗಳನ್ನು ನಾವು ಅಂಟಿಸಿಕೊಂಡಿದ್ದೇವೆ. ಅವು ದುಃಖಕ್ಕೆ ಕಾರಣ. ಸುಖಾಯ ದುಃಖ ಪ್ರಭವೇಶು ಸಜ್ಜತೆ ಗೃಹೇಶು ಯೋಷಿತ್ ಪುರುಷಶ್ಚ ವಂಚಿತ. ಇದು ಈ ಜಗತ್ತಿನ ಹೆಣ್ಣಿನ ಗಂಡಿನ ಎಲ್ಲರ ಕಥೆಯೂ ಹೌದಿದು. ಎಲ್ಲೆಲ್ಲೂ ಅವರು ತಮ್ಮನ್ನು ತೊಡಗಿಸ್ಕೊಂಡು ಬಿಟ್ಟಿದ್ದಾರೆ, ಇನ್ವೆಸ್ಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ನಮ್ಮಲ್ಲಿರುವ ಧನವನ್ನೆಲ್ಲ ಎಲ್ಲಿಯಾದರೂ ಒಂದು ಕಡೆ ಪೂರ್ಣವಾಗಿ ಇನ್ವೆಸ್ಟ್ ಮಾಡ್ಕೊಂಡ್ಬಿಟ್ಟಿದ್ರೆ ಅಲ್ಲಿರುವ ಧನವನ್ನು ನಮಗೆ ಬೇಕಾದಾಗ ತೆಗಿಲಿಕ್ಕೆ ಅನುಕೂಲ ಆಗೋದಿಲ್ಲ. ಅನೇಕ ಬಾರಿ ಮತ್ತೊಂದು ಉಪಯುಕ್ತವಾದ ಕೆಲಸಕ್ಕೆ ಅದನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಇನ್ವೆಸ್ಟ್ಮೆಂಟ್ ಅಂದ್ರೆ ಕೇವಲ ಧನದ ಇನ್ವೆಸ್ಟ್ಮೆಂಟ್ ಅಲ್ಲ, ಅದು ಪ್ರಾಪಂಚಿಕ ಒಂದು ಉದಾಹರಣೆ ಮಾತ್ರ. ನಮ್ಮ ವ್ಯಕ್ತಿತ್ವವನ್ನು ಇನ್ವೆಸ್ಟ್ ಮಾಡ್ಕೊಳ್ಳೋದು, ನಮ್ಮ ಸಮಯವನ್ನ, ನಮ್ಮ ಶಕ್ತಿಯನ್ನ, ನಮ್ಮ ತನು ಮನ ಮತ್ತೆ ಆತ್ಮ ಇವುಗಳನ್ನ ಇನ್ವೆಸ್ಟ್ ಮಾಡ್ಕೊಳ್ಳೋದು. ಅದನ್ನ ಭಗವಂತನಲ್ಲಿ ನಾವು ಇನ್ವೆಸ್ಟ್ ಮಾಡದೆ ಮತ್ತೆಲ್ಲೋ ಇನ್ವೆಸ್ಟ್ ಮಾಡಿ ದುಃಖಕ್ಕೊಳಗಾಗಿದ್ದೀವಿ. ಯೋಷಿತ್ಸು ತಲ್ಪಾಭರಣಾಂಬರಾದಿ ದ್ರವ್ಯೇಶು ಮಾಯಾ ರಚಿತೇಶು ಮೂಢ ಅಂತ ಮತ್ತೊಂದು ಶ್ಲೋಕ ಭಾಗವತದ ಬೇರೆ ಕಡೆ ಬಂದಿದೆ. ಇವೆಲ್ಲ ನಮ್ಮ ಸುತ್ತಮುತ್ತಲಿರುವ ಸಂಗತಿಗಳು. ಗಂಡಿನ ಪಾಲಿಗೆ ಹೆಣ್ಣು, ಹೆಣ್ಣಿನ ಪಾಲಿಗೆ ಗಂಡು, ಮನೆ ಮಠ ನಮ್ಮ ಸಂಗತಿಗಳು. ನಮ್ಮ ಮನಸ್ಸನ್ನ ಭಗವಂತನಿಂದ ದೂರ ಇಡ್ಲಿಕ್ಕೆ ನನಗಂತೂ ಇದು ತುಂಬಾ ಆಶ್ಚರ್ಯ ಅಂತ ಕಾಣಿಸೋದು. ಪ್ರಕೃತಿಯಲ್ಲೇ ಅನೇಕ ಸಂಗತಿಗಳಿವೆ. ತುಂಬಾ ಬೇಸಿಕಲಿ ವಿಚಾರ ಮಾಡಿದ್ರೆ ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು, ಅದೇ ಒಂದು ದೊಡ್ಡ ವಿಕರ್ಷಣೆ, ಭಗವಂತನ ದೂರ ನಮ್ಮನ್ನು ಇಡುವಂತಹ ಒಂದು ವಿಕರ್ಷಣೆ. ಅದರಿಂದಾಗಿ ನಮಗೆ ಹೆಣ್ಣಿಗಾಗಿ ಗಂಡು, ಗಂಡಿಗಾಗಿ ಹೆಣ್ಣು, ತನ್ನದೇ ಆದ ಒಂದು ಗೂಡು, ತನ್ನದೇ ಆದ ಸಂಸಾರ ಅಂತ ಹೀಗೆ ಹಂಬಲ ಪ್ರಾರಂಭ ಮಾಡಿಕೋತದೆ. ಆದ್ರಿಂದ ಅದರ ವ್ಯಾಪಗಳು, ಅದರ ಅಂಟುಗಳು ನಂಟುಗಳು ಬೆಳೀತಾ ಹೋಗ್ತವೆ. ಇಷ್ಟೆಲ್ಲ ಪ್ರಾಕೃತಿಕವಾದ ಸಂಗತಿಗಳೇ ಅನೇಕ ಇವೆ. ಅವು ಸಾಲದು ಅನ್ನುವಂತೆ ನಾವು ಪ್ರತಿನಿತ್ಯ ಒಂದೊಂದು ಹೊಸ ಹೊಸ ವಸ್ತುವನ್ನ ಅನ್ವೇಷಿಸ್ತಾ ಇದ್ದೇವೆ. ಭಾಗವತದ ಆ ಶ್ಲೋಕದಲ್ಲಿ ಬಂದದ್ದು ಯೋಷಿತ್ಸು ತಲ್ಪ ಆಭರಣಾಂಬರಾದಿ ದ್ರವ್ಯೇಶು ಅಂತ. ತಲ್ಪ ಅಂದ್ರೆ ಹಾಸಿಗೆ, ಆಭರಣ ಅಂದ್ರೆ ಬಂಗಾರದ ಆಭರಣಗಳು. ಇವೇ ಮೊದಲಾದ ವಸ್ತುಗಳು ಅಂತ ಅವ್ರು ಹೇಳಿದ್ದಾರೆ. ಶಾಸ್ತ್ರವನ್ನು ಕೇಳಿದ್ರೆ ಸಕ್ ಚಂದನ ವನಿತಾ ಅಂತಾರೆ. ಸಕ್ ಅಂದ್ರೆ ಒಂದು ಯಾವುದೋ ಹಾರ, ಹೂವಿನ ಹಾರವೋ, ಬಂಗಾರದ ಹಾರವೋ, ವಜ್ರದ ಹಾರವೋ. ಚಂದನ ಅಂದ್ರೆ ಮೈಗೆ ಹಚ್ಕೊಳ್ಳಿಕ್ಕೆ ಶ್ರೀಗಂಧ ಅಂತ ಅರ್ಥ. ವನಿತಾ ಅಂದ್ರೆ ಹೆಣ್ಣು, ಗಂಡಿನ ಪಾಲಿಗೆ ಹೆಣ್ಣು, ಹೆಣ್ಣಿನ ಪಾಲಿಗೆ ಗಂಡು. ಇದನ್ನು ಭೋಗ ವಸ್ತುಗಳು ಅಂತಾರೆ. ಇವು ಸಾಲದು ಅನ್ನುವಂತೆ ಈ ನೈಸರ್ಗಿಕ ವಸ್ತುಗಳ ಅಂಟು ನಂಟು ನಮಗೆ ಸಾಲದು ಅನ್ನುವಂತೆ ಮತ್ತಷ್ಟು ಅನೈಸರ್ಗಿಕವಾದಂತಹ ಅನೇಕ ಸಂಗತಿಗಳನ್ನು ನಾವು ಮತ್ತೆ ನಮ್ಮ ಸುತ್ತಮುತ್ತಲಿನವರು ಅವನ್ನ ಅನ್ವೇಷಿಸ್ತಾನೆ ಇದ್ದಾರೆ. ಹೊಸ ಹೊಸ ಉಪಕರಣಗಳನ್ನ. ತುಂಬಾ ದುಃಖದ ಸಂಗತಿ ಇದು. ಹಾಗೆ ತುಂಬಾ ನಮ್ಮನ್ನು ದಿಗಿಲುಗೊಳಿಸುವಂತ ಸಂಗತಿಯೂ ಹೌದು. ಏನು ಮಾಡಿದ್ರೂ ನಮ್ಮ ಮನಸ್ಸು ಭಗವಂತನ ಕಡೆ ನೆಲೆ ನಿಲ್ಲಬಾರದು.
ಸಾಧ್ಯವಾದಷ್ಟು ಅದರಿಂದ ದೂರವೇ ಹೋಗ್ತಿರಬೇಕು, ಮನಸ್ಸು ಅದರಲ್ಲಿ ತೊಡಗ್ತಾ ಇರಬೇಕು ಅನ್ನುವಂತೆ ಅನೇಕ ಉಪಕರಣಗಳನ್ನ ನಾವು ಮೇಲಿನ ಮೇಲೆ ಯಾರ್ಯಾರೋ ಕಂಡುಹಿಡಿತಾನೆ ಇದ್ದಾರೆ. ಅವರು ತಮ್ಮ ತಜ್ಞತೆ, ತಮ್ಮ ಬುದ್ಧಿವಂತಿಕೆ, ತಮ್ಮ ಮೆದುಳನ್ನೆಲ್ಲ ನಮ್ಮನ್ನು ದೂರ ಇಡ್ಲಿಕ್ಕೇನೆ, ಭಗವತ್ ತತ್ವದಿಂದ ನಮ್ಮನ್ನು ದೂರ ಇಡ್ಲಿಕ್ಕೆ, ಅಧ್ಯಾತ್ಮದಿಂದ ನಮ್ಮನ್ನು ದೂರ ಇಡ್ಲಿಕ್ಕೇನೆ ಪ್ರಯತ್ನ ಪಡುವಂತೆ ಕಾಣಿಸ್ತದೆ. ಅಂಥ ವ್ಯಕ್ತಿಗಳು ಜಗತ್ತಿನಲ್ಲಿ ಹುಟ್ಟುಕೊಂಡಿದ್ದಾರೆ. ಅದಕ್ಕಿಂತ ಶೋಚನೀಯ ಸಂಗತಿ ಅಂದ್ರೆ ಅವರ ಬಲೆಗೆ ನಾವು ಬೀಳ್ತಾ ಇದ್ದೇವೆ. ಹೀಗೆ ಬಿದ್ದು ಬಿದ್ದು ಭಗವಂತನಿಂದ ದೂರ ಇದ್ದುಬಿಟ್ಟಿದ್ದೇವೆ. ಅದೇ ಮಮಾಹಮಿತಿ ಅದ್ಯೂಢ ದುರಾಗ್ರಹಾನಾಂ, ಇದೊಂದು ದುರಾಗ್ರಹ ನಮ್ಮನ್ನ ಸೆಳ್ಕೊಂಡು ಬಿಟ್ಟಿದೆ. ಒಳಗೆ ಭಗವಂತ ಇದ್ದಾನೆ, ಅದು ಅವನ ಪಾದಕಮಲವನ್ನು ನಾವು ಕಾಣ್ತಾ ಇಲ್ಲ. ಅದು ಅಲ್ಲಿ ಬಂದಿರುವಂತಹ ಶ್ಲೋಕ. ಭಾಗವತ ಸಾರೋದ್ಧಾರದಲ್ಲಿ ಇದು 233ನೇ ಶ್ಲೋಕ. ಅದು ಅಧ್ಯಾತ್ಮ ಪ್ರಕರಣ ಅಂತ. ಪ್ರಕರಣವೇ ಅಧ್ಯಾತ್ಮ ಪ್ರಕರಣ, ತುಂಬಾ ಸುಂದರವಾದ ಪ್ರಕರಣ ಅದು. ಇವೆಲ್ಲ ಅಮಂಗಳಕರ, ಅದನ್ನೇ ಅಲ್ಲಿ ವಿಷ್ಣು ತೀರ್ಥರು ಕೂಡ ಹೇಳಿದ್ದಾರೆ. ನನು ಉಕ್ತೇ ಧರ್ಮತ್ರಯೇ ಅಂತಿಮದ್ವಯಂ ಸಮ್ಯಕ್ ಅನುಭವಾರೂಢಂ ಜಾತಂ. ಭಗವಂತ ನಮಗೆ ಏನು, ಯಾವ ರೀತಿಯ ಸಂಬಂಧ ಅಂತ ಅನ್ನೋದನ್ನು ನಮಗೆ ಸರಿಯಾಗಿ ತಿಳ್ಕೋಬೇಕಾಗಿದೆ. ಮುಖ್ಯವಾಗಿ ನಮ್ಮೆಲ್ಲರ ಜೀವರ ಅಂತರ್ಯಾಮಿ ಅನ್ನೋನ ಜ್ಞಾನ ನಮಗಾಗಬೇಕಾಗಿದೆ. ಅದು ಕೂಡ ಭಗವಂತನ ಜ್ಞಾನ ಇಲ್ಲದೆ ನಮಗಾಗೋದಿಲ್ಲ. ಆದರೆ ಭಗವಂತ ಸರ್ವಾಂತರ್ಯಾಮಿ ಅಂತ ಗೊತ್ತಾದ್ರೆ, ನಮ್ಮ ಪಟ್ಟಣದಲ್ಲಿ ಅನಾದಿ ಕಾಲದಿಂದ ನಮಗಿರುವಂತಹ ಗೆಳೆಯ, ಬಿಡಿಸಲಾಗದ ಗೆಳೆತನ ನಮ್ಮದು ಅವನದು ಅಂತ ಗೊತ್ತಾದಾಗ, ಅವನೇ ನಮಗೆ ಭಕ್ತನಿಗೆ ತಾಯಿ ತಂದೆ ಬಂಧು ಬಳಗ ಅನ್ನುವಂಥ ಎಚ್ಚರ ಆಗ್ತದೆ. ಅದು ಅನುಭವಾರೂಢ ಆಗ್ತದೆ. ಪಿತೃತ್ವಾದಿಕಂತೂ ನ ಸಮ್ಯಕ್ ಜ್ಞಾಯತೆ. ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅದನ್ನು ವಿಷ್ಣು ತೀರ್ಥರು. ಭಗವಂತ ನಿಮಗೆ ತಂದೆ ಅಂದ್ರೆ ಯಾವ ಭಗವಂತ, ಅವನೆಂಥ ಭಗವಂತ, ಅವನೇಗೆ ತಂದೆ ಆಗೋದು, ಅವನ್ಯಾವ ತಾಯಿ ಆಗೋದು ಅಂದ್ಕೊಂಡ್ಬಿಡ್ತೀವಿ ನಾವು. ನಮಗದು ಮನವರಿಕೆ ಆಗುವ ವಿಷಯವೇ ಅಲ್ಲ. ಅದಕ್ಕಾಗಿ ಅಧ್ಯಾತ್ಮ ಪ್ರವಣತಾ ಶ್ರೀ ಹರಿ ಅನುಗ್ರಹ ವಿಶೇಷ ಮಂತ್ರ ಸುದುರ್ಲಭ ಇತಿ ಭಾವೇನ ತಮ್ಮ ಆದವು ಸ್ತೌತಿ. ಮೊದಲು ಅಧ್ಯಾತ್ಮದಲ್ಲಿ ನಮ್ಮ ಮನಸ್ಸು ನೆಲೆ ನಿಂತರೆ, ತಂದೆ ತಾಯಿ ಅನ್ನೋದು ಆ ಕಡೆ ಇರಲಿ, ಆತ ನಮ್ಮ ಜೊತೆಗೆ ಅನಾದಿ ಕಾಲದಿಂದ ಇದ್ದಾನೆ ಅನ್ನೋ ಎಚ್ಚರ ಸಾಕು, ಅಷ್ಟು ಸಾಕು. ಮೊದಲು ಇದ್ದಾನೆ ಅಂದಮೇಲೆ ಮುಂದೆ ಆತನ ಸಂಬಂಧ ಏನು ಅಂತ ವಿಚಾರ ಮಾಡೋಣ. ಇದ್ದಾನೆ ಅನ್ನುವ ಅರಿವು ಮೊದಲು ಮೂಡಲಿ, ಅದು ಬಹಳ ಮುಖ್ಯ. ಅದಕ್ಕಾಗಿ ದ್ವಾಸುಪರ್ಣ ಅನ್ನೋ ಮಂತ್ರವನ್ನ ನಾನು ಇಲ್ಲಿ ನೆನಪು ಮಾಡ್ಕೊಂಡಿದ್ದೇನೆ. ಇದ್ದಾನೆ ಅಂದ್ಮೇಲೆ ಹಾಗಾದ್ರೆ ಮುಂದೆ ಸಂಬಂಧ ಏನು ಅಂತ ವಿಚಾರ ಮಾಡೋಣ. ಅವನು ನಮಗೆ ಅನುಗ್ರಹ ಮಾಡ್ತಿದ್ದಾನೆ ಅಂತ ತಿಳಿದ್ರೆ, ಅವನು ಮುಂದೆ ಭಗವಂತ ನಮಗೆ ತಂದೆಯೂ ಆಗಬೇಕು, ತಾಯಿ ಆಗಬೇಕು. ಮತ್ತೊಂದು ಭಾಗವತ ಶ್ಲೋಕ ಮುಂದೆ ಬರ್ತದದು. ಭವಾಯನಸ್ತಂ ಭವ ವಿಶ್ವಭಾವನ ತ್ವಮೇವ ಮಾತಾತ್ಮ ಸುಹೃತ್ ಪತಿಃಪಿತ ತ್ವಂ ಸದ್ಗುರುನ್ನಃ ಪಿತ ಪರಮಂಚ ದೈವತಂ ಯಸ್ಯಾನುವೃತ್ಯ ಕೃತಿನೋ ಬಭೂವಿಮ ಅಂತ ಶ್ಲೋಕ. ಅದನ್ನೂ ವಿಷ್ಣು ತೀರ್ಥರು ಭಾಗವತ ಸಾರೋದ್ಧಾರದಲ್ಲಿ ತಗೊಂಡಿದ್ದಾರೆ. ಭವಾಯನಸ್ತಂ ಭವ ವಿಶ್ವಭಾವನ, ಇಡೀ ಜಗತ್ತಿನ ಜವಾಬ್ದಾರಿಯನ್ನ ನೀನು ಹೊತ್ತವನು ನಿನ್ನ ಹೆಗಲ ಮೇಲೆ. ನಮ್ಮದೂ ಒಂದಿಷ್ಟು ಯೋಗಕ್ಷೇಮವನ್ನು ನೋಡು ಭಗವಂತನೇ. ತ್ವಮೇವ ಮಾತಾ, ನೀನು ನಮಗೆ ತಾಯಿ. ಆತ್ಮ, ನೀನು ನಮ್ಮ ಅಂತರ್ಯಾಮಿ. ಸುಹೃತ್, ಗೆಳೆಯ. ಪತಿ, ನೀನು ನಮ್ಮ ಯಜಮಾನ. ಹೌದು, ಗಂಡ ಅಲ್ಲ. ಪತಿ ಅಂದ್ರೆ ಇಲ್ಲಿ ಗಂಡ ಅಂತ ಅರ್ಥ ಅಲ್ಲ, ನಮ್ಮ ಒಡೆಯ. ಪಿತಾ, ನೀನು ತಂದೆ. ಹೌದು. ತ್ವಂ ಸದ್ಗುರು, ನೀನಂತೂ ಗುರು ಹೌದೇ ಹೌದು. ಸಮಸ್ತ ಜಗತ್ತಿನ ಮೂಲಭೂತ ಗುರು, ಎಲ್ಲ ಜಗದ್ಗುರುಗಳ ಜಗದ್ಗುರು ನೀನು. ಹೆದ್ದೈವ ಅಂತೂ ಹೌದೇ ಹೌದು. ಯಸ್ಯಾನುವೃತ್ಯ ಕೃತಿನೋ ಭವಿವ, ನಿನ್ನ ಅನುವೃತ್ತಿ ನಾವು ಮಾಡಬೇಕು. ಅಂದ್ರೆ ನಿನ್ನ ಕುರಿತು ಒಂದಿಷ್ಟು ಶ್ರವಣ ಮನನ ಧ್ಯಾನ ನಮಗೆ ಸಾಧ್ಯ ಆದ್ರೆ ಆವಾಗ ನಮ್ಮ ಜೀವನ ಸಫಲ ಆಗ್ತದೆ ಅಂತ ಮತ್ತೊಂದು ಕಡೆ ಶ್ಲೋಕ ಬಂದಿದೆ. ಆದರೆ ಇಷ್ಟೆಲ್ಲ ಆಗ್ಬೇಕಾದ್ರೆ ಇದೆಲ್ಲ ಅಮಂಗಲವಾದಂಥ ಅಸತಿ, ಅಮಂಗಲೆ ಅಂತಾರೆ ವಿಜಯಧ್ವಜರು ಕೂಡ, ವಿಷ್ಣು ತೀರ್ಥರು ಕೂಡ. ಅಮಂಗಲಕರವಾದ ಈ ವಸ್ತುಗಳ ಬಗ್ಗೆ ನಮಗೊಂದಿಷ್ಟು ಎಚ್ಚರ ಮೂಡಬೇಕು. ಭಗವಂತನ ಮಾಯೆ ನಮ್ಮನ್ನ ಭಗವತ್ ತತ್ವದಿಂದ ದೂರ ಇಡ್ಲಿಕ್ಕಾಗಿಯೇ, ನಮ್ಮ ಪರೀಕ್ಷೆಗಾಗಿಯೇ ಈ ಎಲ್ಲ ಸಂಗತಿಗಳನ್ನ ಸೃಷ್ಟಿಸಿದೆ ಅನ್ನುವ ಎಚ್ಚರ ಇರಬೇಕು. ಹಾಗೆ ಎಚ್ಚರ ಬಂದ್ರೆ ಆವಾಗ ಭಗವಂತನ ಮಾಯೆಯನ್ನ ನಾವು ಗೆಲ್ಲಲಿಕ್ಕೆ ಸ್ವಲ್ಪ ಎಚ್ಚರ ವಹಿಸಿದಂತಾಗ್ತದೆ.
ಇದು ವಿಷ್ಣು ತೀರ್ಥರು ಅಲ್ಲಿ ಹೇಳಿರುವಂತಹ ಅರ್ಥ. ಹೀಗೆ ಅಸತ್ ಅನ್ನೋ ಶಬ್ದ ಇದೆಯಲ್ಲ, ಅದು ವ್ಯರ್ಥವಾದದ್ದು, ಏನೂ ಪ್ರಯೋಜನಕ್ಕೆ ಬರದೇ ಇರುವಂಥದ್ದು. ಮಹಾಭಾರತ ಅದನ್ನು ಹೇಳಿದೆ. ಧರ್ಮೇ ಮತಿರ್ಭವತು ಸತತೋತ್ಥಿತಾನಾಂ ಸ ಏಕ ಏವ ಪರಲೋಕಗತಸ್ಯ ಬಂಧು ಅರ್ಥ ಸ್ತ್ರೀಯಶ್ಚ ನಿಪುಣೈರಪಿ ಸೇವ್ಯಮಾನಾಃ ನೈವ ಆಪ್ತಭಾವಮುಪಯಾಂತಿ ನಚ ಸ್ಥಿರತ್ವಂ ಅಂತ ಮಹಾಭಾರತದ ಆದಿಪರ್ವದಲ್ಲೇ ಬರುವಂಥ ಶ್ಲೋಕ ಇದು. ಯಾವಾಗಲೂ ಎಚ್ಚರದಿಂದಿರಿ, ಧರ್ಮದಲ್ಲಿಯೇ ನಿಮಗೆ ಮನಸ್ಸು ತೊಡಗಲಿ. ಪರಲೋಕಗತಸ್ಯ, ಪರಲೋಕದ ಪ್ರಯಾಣವನ್ನು ನಾವೀಗ ಪ್ರಾರಂಭ ಮಾಡಿಯೇ ಬಿಟ್ಟಿದ್ದೇವೆ. ಪರಲೋಕದ ಪ್ರಯಾಣದ ಚೀಟಿ, ಟಿಕೆಟನ್ನು ಹುಟ್ಟಿದಾಗಲೇ ಭಗವಂತ ನಮಗೆ ಕೈಯಲ್ಲಿ ಕೊಟ್ಟೆ ಕಳಿಸಿಬಿಟ್ಟಿದ್ದಾನೆ. ಅದಕ್ಕಾಗಿ ಏನು ಅರ್ಜಿ ಹಾಕಬೇಕಾಗಿಲ್ಲ, ಸಾಲಿನಲ್ಲಿ ನಿಲ್ಲಬೇಕಾಗಿಲ್ಲ. ಸಾಲಿನಲ್ಲಿ ನಮ್ಮನ್ನು ತಾನೇ ನಿಲ್ಲಿಸಿ ಪ್ರತಿಯೊಬ್ಬರ ಕೈಯಲ್ಲೂ ಅವರು ಬೇಡ ಅಂದ್ರೂ ಆ ಪರಲೋಕದ ಪ್ರಯಾಣದ ಚೀಟಿಯನ್ನು ಭಗವಂತ ಕೊಟ್ಟೆ ಕಳಿಸಿಬಿಟ್ಟಿದ್ದಾನೆ. ಅದಕ್ಕೆ ಧರ್ಮ ಒಂದೇ ಬಂಧು. ಅರ್ಥ ಸ್ತ್ರೀಯಶ್ಚ, ಅರ್ಥ ಅನ್ನೋದೇ ಸಂಸ್ಕೃತದ ಶಬ್ದನೇ ತುಂಬಾ ವ್ಯಾಪಕವಾದ ಶಬ್ದ. ಅರ್ಥ ಅಂದ್ರೆ ನಾವು ಗಳಿಸುವ ಎಲ್ಲವೂ, ಎವ್ರಿಥಿಂಗ್ ದಟ್ ವಿ ಪೊಸೆಸ್, ವಿ ಅರ್ನ್, ಅದೆಲ್ಲವೂ ಅರ್ಥವೇ. ಮತ್ತೆ ಸ್ತ್ರೀಯ, ಅದನ್ನೊಂದನ್ನು ಪ್ರತ್ಯೇಕವಾಗಿ ಹೇಳ್ತಾರೆ, ಯಾಕೆಂದ್ರೆ ಅದೇ ಬೇಸಿಕ್ ಅಂತ ನಾನು ಹೇಳಿದೆ. ಗಂಡಿನ ಪಾಲಿಗೆ ಹೆಣ್ಣು ಮಾಯೆ ಅನ್ನೋದೊಂದು ಬೇಸಿಕ್, ಹಾಗೆ ಹೆಣ್ಣಿನ ಪಾಲಿಗೆ ಗಂಡು ಕೂಡ ಒಂದು ಬೇಸಿಕ್ ಅನ್ನೋದು, ಅದು ಮಾಯೆ ಅನ್ನೋದು ಅದು ಕೂಡ ಒಂದು ಬೇಸಿಕ್ ಸಂಗತಿ. ಅದಕ್ಕಾಗಿ ಅದನ್ನ ಶಾಸ್ತ್ರದಲ್ಲಿ ಕೂಡ ಪ್ರತ್ಯೇಕವಾಗಿ ಹೇಳ್ತಿರ್ತಾರೆ. ಇಡೀ ಜಗತ್ತಿನ ಎಲ್ಲ ಸಂಗತಿಗಳು, ಎಲ್ಲ ಮಾಯಾಮಯವಾದ ಸಂಗತಿಗಳು, ನಮ್ಮನ್ನು ಸೆಳೆಯುವ ಸಂಗತಿಗಳು ಒಂದು ತಕ್ಕಡಿಯಲ್ಲಿ, ಗಂಡಿನ ಪಾಲಿಗೆ ಹೆಣ್ಣು, ಹೆಣ್ಣಿನ ಪಾಲಿಗೆ ಗಂಡು, ಅದು ಮತ್ತೊಂದು ತಕ್ಕಡಿಯಲ್ಲಿ. ಅದಕ್ಕೆ ಅರ್ಥ ಸ್ತ್ರೀಯಶ್ಚ ಅಂತ ಹೇಳಿಬಿಟ್ಟಿದ್ದಾರೆ. ನಿಪುಣೈರಪಿ ಸೇವ್ಯಮಾನಾಃ, ಹೇಗೆ ದುಡ್ಡು ಗಳಿಸಬೇಕು, ದುಡ್ಡು ಗಳಿಸಲಿಕ್ಕೆ ಯಾವ ಶಿಕ್ಷಣ ಬೇಕು, ಗಳಿಸಿದ ಮೇಲೆ ಹೇಗೆ ಅದನ್ನ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೇಗೆ ಅದನ್ನು ಕಾದಿಡಬೇಕು ಅನ್ನೋದ್ರ ಬಗ್ಗೆ ಅನೇಕ ಜನ ತಜ್ಞರೇ ನಮಗಿದ್ದಾರೆ ಹೇಳಿಕೊಡ್ಲಿಕ್ಕೆ. ಹೇಗೆ ಸುಖ ಪಡಬೇಕು ಅಂತ ಹೇಳಿಕೊಡ್ಲಿಕ್ಕೆ ತಜ್ಞರಿದ್ದಾರೆ. ಹೆಜ್ಜೆ ಹೆಜ್ಜೆಗೆ ಕೌನ್ಸಿಲರ್ಗಳು ಸಿಗ್ತಾರೆ. ಆದರೆ ನೈವ ಆಪ್ತ ಭಾವ ಉಪಯಾಂತಿ, ಸುಖದ ಆಳಕ್ಕೆ ತಲುಪಿದ್ರು, ಸುಖದ ಎತ್ತರಕ್ಕೆ ತಲುಪಿದ್ರು ಕೂಡ ಸರ್ವ ಪ್ರಯತ್ನದಿಂದ ಸುಖವನ್ನು ಅನುಭವಿಸಬೇಕು. ಎಲ್ಲ ಥರದ ಸುಖ, ಎಲ್ಲವೂ, ಎವ್ರಿಥಿಂಗ್ ನಮ್ಮಲ್ಲೇನಿದೆ ಅದೆಲ್ಲವನ್ನೂ ಅನುಭವಿಸಬೇಕು. ಹಾಗೆ ಸ್ತ್ರೀ ಪುರುಷರ ಸಂಬಂಧದ ಪರಾಕಾಷ್ಠೆಯನ್ನು ತಲುಪಬೇಕು ಅಂತೆಲ್ಲ ಹೋದರೂ ಕೂಡ ನೈವ ಆಪ್ತ ಭಾವೋಪಯಾಂತಿ, ಇವನ್ನೆಲ್ಲ ಒಂದು ಸ್ವಲ್ಪ ಹೊತ್ತು ಒಂದು ಲೆವೆಲ್ ದಾಟಿದ ಮೇಲೆ ಇದನ್ನು ನಂಬಬೇಕು ಅಂತಲೇ ಅನಿಸೋದಿಲ್ಲ. ಇದು ಕೈಕೊಟ್ಟು ಬಿಡ್ತದಲ್ಲ ಅಂತೊಂದು ಭಾವನಾತ್ಮಕ ಅಭದ್ರತೆ ನಮ್ಮನ್ನು ಕಾಡ್ಲಿಕ್ಕೆ ತೊಡಗ್ತದೆ. ಅದು ದೊಡ್ಡ ಸಮಸ್ಯೆ. ಇದು ನಮ್ಮನ್ನು ಕಾಡಬಾರದು ಅಂತಿದ್ರೆ ಅದಕ್ಕೊಂದೇ ಉಪಾಯ, ನೈವ ಆಪ್ತ ಭಾವ ಉಪಯಾಂತಿ ನಚ ಸ್ಥಿರತ್ವಂ. ಇದು ಸ್ಥಿರ ಅಲ್ಲ ಅನ್ನೋ ಎಚ್ಚರ ಆಗ್ತಾ ಹೋಗ್ತದೆ. ನಮ್ಮ ಕಣ್ಮುಂದೆ ಏನೇನನ್ನೋ ಕಳ್ಕೋತೀವಿ, ಯಾರ್ಯಾರನ್ನೋ ಕಳ್ಕೋತೇವೆ, ನಮ್ಮ ಶಕ್ತಿಯನ್ನು ಕಳ್ಕೋತೇವೆ. ಅಥವಾ ನಮ್ಮ ಶಕ್ತಿ ಇನ್ನೂ ಇದ್ರೂ ಕೂಡ ನಮ್ಮ ಸುತ್ತಮುತ್ತಲಿರುವಂತಹ ಜಡಚೇತನಗಳು ನಮಗೆ ಮನಸ್ಸಿಗೆ ತಕ್ಕಂತೆ ಕೆಲಸ ಮಾಡ್ತಿಲ್ಲ ಅನ್ನುವ ಗಮನಕ್ಕೆ ಬಂದ್ಬಿಟ್ಟಾಗ ಮತ್ತಷ್ಟು ಮನುಷ್ಯ ಅಧೀರ ಆಗ್ತಾನೆ. ಅದು ದೊಡ್ಡ ಆಶ್ಚರ್ಯಕರವಾದ ಸಂಗತಿ, ಶೋಚನೀಯವಾದ ಸಂಗತಿಯೂ ಹೌದು. ಹೊರನೋಟಕ್ಕೆ ಬೇಕಾದಷ್ಟು ಧೈರ್ಯಶಾಲಿಯಾಗಿ, ಧನವಂತನಾಗಿ, ಏನೆಲ್ಲ ಸಮಸ್ಯೆಗಳು ಬಂದರೂ ಅದನ್ನು ಎದುರಿಸುವಂತೆ ಕಾಣ್ತಿರ್ತಾನೆ. ಆದರೆ ಒಳಗೆ ಅಧೀರನಾಗಿ ಬಿಟ್ಟಿರ್ತಾನೆ. ಭಾವನಾತ್ಮಕವಾಗಿ ಆತ ತೂತು ಬಿದ್ದ ವಸ್ತ್ರದಂತೆ ಆಗಿಬಿಟ್ಟಿರ್ತಾನೆ. ಅವನ ಮನಸ್ಸಾಗಿ ಆಗಿ ಹೋಗಿರ್ತದೆ. ಅವನನ್ನ ಹಿಡಿದು ಎಬ್ಬಿಸುವವರು ಯಾರೂ ಇಲ್ಲದಂತೆ ಆಗಿಬಿಡ್ತಾರೆ. ಈ ಒಂದು ಕೊರತೆಯಿಂದ ಬಳಲ್ತಾ ಹೋಗ್ತಾನೆ ಮನುಷ್ಯ. ಅದು ದೊಡ್ಡ ಒಂದು ಖೇದದ ಸಂಗತಿ, ವಿಚಾರ ಮಾಡಬೇಕಾದ ಸಂಗತಿ. ವಿಚಾರ ಮಾಡಿ ಅದೇ ನಮ್ಮನ್ನು ಅಧ್ಯಾತ್ಮದ ಕಡೆಗೆ ಹೊರಳಿಸಬೇಕಾದಂಥ ಸಂಗತಿ. ಅದಕ್ಕೆ ಇದನ್ನ ಅಸತ್ ಅಂತ ತಿಳಿಬೇಕು. ಅಸತ್ ಅಂದ್ರೆ ತುಚ್ಛ ಅಂತ ಅರ್ಥ ಬರೀತಾರೆ ಕೆಲವರು. ಅಸತ್ ಅಂದ್ರೆ ಅಚೇತನ ಪರಿಣಾಮ ರೂಪವಾದದ್ದು ದೇಹ ಅಂತ ಬರೀತಾರೆ.
ಅಮಂಗಳ ಅಂತ ಬರೀತಾರೆ. ಅದೇನೇ ಇದ್ರೂ ಇದ್ರ ಬಗ್ಗೆ ಅಭಿಮಾನ ಇಲ್ಲಿವರೆಗೆ ಪಟ್ಟದ್ದು ಸಾಕಿನ್ನು. ಇನ್ನ ಇದರಿಂದ ನಮ್ಮ ತಿರುಗಿ ಭಗವಂತನ ಕಡೆಗೆ ನಮ್ಮ ಗಮನವನ್ನ, ಭಗವತ್ ತತ್ವದ ಕಡೆಗೆ, ಘನತತ್ವದ ಕಡೆಗೆ ನಮ್ಮ ಮನಸ್ಸನ್ನು ನಾವು ನಿಲ್ಲಿಸಬೇಕಾಗಿದೆ, ಆ ಕಡೆ ತಗೊಂಡು ಹೋಗಬೇಕಾಗಿದೆ ಅಂತ ಕಲಿಸುವಂಥ ತುಂಬಾ ಸುಂದರವಾದಂಥ ಒಂದು ಶ್ಲೋಕ ಇದೆ. ನನಗೆ ಆ ಒಂದು ಮಾತು ಮತ್ಮತ್ ನೆನಪಿಗೆ ಬರ್ತಿರ್ತದೆ. ಓವರ್ ನೈಟ್ ವಿ ಕೆನಾಟ್ ಚೇಂಜ್ ಅವರ್ ಡೆಸ್ಟಿನೇಷನ್ ಅಂತ. ನಾವಿಲ್ಲಿದ್ದೀವಿ ಇವತ್ತು, ನಾಳೆ ಬೆಳಗ್ಗೆ ಇನ್ನೊಂದು ಊರಿಗೆ ಹೋಗ್ಬೇಕು ಅಂದ್ರೆ ರಾತ್ರೋರಾತ್ರಿ ನಮ್ಮ ಡೆಸ್ಟಿನೇಷನ್, ಓವರ್ ನೈಟ್ ಆಗಲಿ ರಾತ್ರೋರಾತ್ರಿ ಆಗಲಿ ಕ್ಷಣದಲ್ಲಿ ಆಗಲಿ ನಮ್ಮ ಡೆಸ್ಟಿನೇಷನ್ ಚೇಂಜ್ ಆಗೋದು ಸಾಧ್ಯ ಇಲ್ಲ. ಬಟ್ ವಿ ಕ್ಯಾನ್ ಸರ್ಟನ್ಲಿ ಚೇಂಜ್ ಅವರ್ ಡೈರೆಕ್ಷನ್ ಅಂತ ಹೇಳ್ತಿರ್ತಾರೆ. ಇಲ್ಲಿಂದ ಕಾಶಿಗೆ ಹೋಗ್ಬೇಕು ಅಂದ್ರೆ ಮುಂದಿನ ಕ್ಷಣದಲ್ಲಿ, ಮುಂದಿನ ತಾಸಿನಲ್ಲಿ ಕಾಶಿಯಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಆದರೆ ಕಾಶಿ ಕಡೆಗೆ ಮುಖ ಮಾಡಿ ಡೈರೆಕ್ಷನ್ ಮಾಡಿ ನಿಲ್ಬಹುದು. ಒಂದು ಸ್ಟೆಪ್ ಕಾಶಿ ಕಡೆಗೆ ನಾವು ಮುಖ ಮಾಡಿ ನಿಂತರೆ ಅದು ನಾಳೆಲ್ಲ ನಾಡ್ದಲ್ಲ ಇನ್ನೊಂದು ತಿಂಗಳಾದ್ಮೇಲೆ ಆದ್ರೂ ಕಾಶಿ ಕಡೆಗೆ ನಮ್ಮನ್ನು ತಗೊಂಡು ಹೋಗ್ತದೆ. ಅದಕ್ಕೆ ನಾವು ಅಹಂ ಕಾಶಿಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ ಅಂತ ದಿವಸ ಬೆಳಿಗ್ಗೆ ಇದ್ಮೇಲೆ ಹೇಳ್ರಿ ಅಂತ ಹೇಳ್ತಿರ್ತಾರೆ. ಕಾಶಿಗೆ ಹೋಗ್ತೀನಿ, ಅಲ್ಲೇ ಇರ್ತೀನಿ ಅಂತ ಆಲೋಚನೆ ಮಾಡ್ಬೇಕಂತ. ಅದರಂತೆ ವಸ್ತುತಃ ಅದನ್ನು ಸ್ವಲ್ಪ ತಿದ್ದಿ ನೋಡ್ಬೇಕೇನು. ಅಹಂ ಮೋಕ್ಷಂ ಗಮಿಷ್ಯಾಮಿ, ಅಹಂ ಭಗವತ್ ಪಾದಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ. ನಾನು ಭಗವಂತನ ಪಾದದ ಕಡೆಗೆ ಇವತ್ತು ಹೊರಳಿ ನಿಂತಿದ್ದೇನೆ. ನಾನು ಡೈರೆಕ್ಷನ್ ಚೇಂಜ್ ಮಾಡ್ಕೊಂಡಿದ್ದೇನೆ. ಡೆಸ್ಟಿನೇಷನ್ ಇನ್ನೂ ಚೇಂಜ್ ಆಗಿಲ್ಲ, ಅದರ ಡೈರೆಕ್ಷನ್ ಆದರೂ ಚೇಂಜ್ ಮಾಡ್ಕೊಂಡಿದ್ದೇನೆ. ಅಲ್ಲಿ ಹೋಗಿ ದೃಢವಾಗಿ ನಿಲ್ಲುವ, ನೆಲೆಯೂರುವ ಪ್ರಯತ್ನ ಮಾಡಿದ್ದೇನೆ. ಆ ಪಾದಕಮಲಗಳ ಸುಗಂಧ ನನ್ನನ್ನು ಸೆಳೀತಾ ಇದೆ. ಅಲ್ಲೇ ಹೋಗಿ ನಿಲ್ಲಿಸಿಬಿಡ್ತೇನೆ ನಾನು ಶಾಶ್ವತವಾಗಿ ಅಂತ ದೃಢವಾದ ಹೆಜ್ಜೆ ಇಟ್ಟ ಮನುಷ್ಯ ತನ್ನ ಪ್ರಯಾಣದ ದಿಕ್ಕನ್ನು ಖಚಿತಪಡಿಸಿಕೊಂಡಂಥ ಮನುಷ್ಯ ಅದನ್ನು ತಲುಪ್ತಾನೆ ಅಂತ ಗೊತ್ತಾಗ್ತದೆ. ಈ ಶ್ಲೋಕ ನೋಡಿದಾಗ ಹಾಗೆ ನನ್ನ ಒಳಗೆ ಮೂಡಿ ಬಂದಂಥ ಭಾವನೆಗಳನ್ನು ನಿಮ್ಮ ಎದುರಿಗೆ ಹಂಚಿಕೊಂಡಿದ್ದೇನೆ. ಇಲ್ಲಿ ವಿಜಯಧ್ವಜರದು, ಯಾದವಾರರದು ಮೊದಲಾದದ್ದು ವಿಶೇಷ ಶ್ಲೋಕ ಅರ್ಥಗಳೇನು, ವಿವರಣೆಗಳೇನೂ ಇಲ್ಲ. ಆದರೆ ಭಾಗವತದಲ್ಲಿ, ಮಹಾಭಾರತದಲ್ಲಿ ಬಂದಿರುವಂಥ ಬೇರೆ ಬೇರೆ ಶ್ಲೋಕಗಳ ಮೂಲಕ ಅದನ್ನ ಹೀಗೆ ಅನುಸಂಧಾನ ಮಾಡ್ಕೊಳ್ಬಹುದು ಅನ್ನೋದನ್ನ ಇಲ್ಲಿ ತೋಡಿಕೊಂಡಿದ್ದೀನಿ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿರುವ ಎನ್ನ ಋಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.